ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಖರ್ಗೆ ಅವರಿಗೆ ರೈಲ್ವೆ ಖಾತೆ ಸಿಕ್ಕಿರೋದ್ರ ಬಗ್ಗೆ, ಆಸ್ಕರ್ ಸಚಿವ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದರ ಹಿಂದಿನ ಲಾಭ ಏನು ಅನ್ನುವಂಥದ್ದು ನಿಜ. ಯಾವುದೇ ರಾಜಕೀಯ ಪಕ್ಷ ಏನೇ ಹೆಜ್ಜೆ ಇಟ್ಟರೂ ಕೂಡ ಲಾಭದ ಉದ್ದೇಶ ಇಲ್ಲದೇ ಹೆಜ್ಜೆ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೇವಲ ಇಲ್ಲಿ ಚುನಾವಣಾ ಲಾಭ ಮಾತ್ರ ಅಲ್ಲ, ಮುಂದೆ ಆಗುವಂಥ ಅಸಮಾಧಾನಗಳೇನಿದೆ ಅಸಮಾಧಾನಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಬಹಳ ಬುದ್ಧಿವಂತಿಕೆಯನ್ನು ಮೆರೆದಿದೆ ಇಲ್ಲಿ ಅನ್ನುವಂಥದ್ದು. ಬಹುಶಃ ಕೃಷ್ಣ ಪ್ರಸಾದ್ ಈ ಮಾತನ್ನು ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಕೃಷ್ಣ ಪ್ರಸಾದ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ ತಾವು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರೈಲ್ವೆ ಖಾತೆ ಸಿಕ್ಕಿರೋದ್ರ ಬಗ್ಗೆ ನಿಜ ಇನ್ನೊಂದು 7-8 ತಿಂಗಳಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಏನು ಅದನ್ನು ನೋಡೋಣ. ಯಾಕಂದರೆ ಡಿ ವಿ ಚಂದ್ರೇಗೌಡರು ಹೇಳ್ತಾ ಇದ್ರು ಕಡಿಮೆ ಅವಧಿನಲ್ಲೂ ಕೂಡ ಹೆಚ್ಚಿನ ಕೆಲಸವನ್ನು ಮಾಡಬಹುದು, ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಕೆಲವೊಂದು ನಿರೀಕ್ಷೆ ಮಾಡೋಣ. ಇದೆಲ್ಲದರ ಜೊತೆಗೆ ಮುಂದೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೋ ಕಡೆಗೆ ರಾಜ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಬಾರ್ದು, ಅಸಮಾಧಾನ ಅನ್ನುವಂಥದ್ದು ಭುಗಿಲೇಳಬಾರ್ದು. ಹೀಗಾಗಿ ಅವರಿಗೊಂದು ದೊಡ್ಡ ಖಾತೆಯನ್ನು ಕೊಟ್ಟು ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ನೀವು ಸಂಸದರಾಗೇ ಬನ್ನಿ, ಮತ್ತೊಂದು ಸರಿ ಅವಕಾಶ ಕೊಡೋಣ ಅಂತ ಹೇಳುವಂಥ ಒಂದು ಪ್ರಯತ್ನ. ಈ ಮುಖಾಂತರ ಎಲ್ಲಿ ಅಸಮಾಧಾನ ಹೇಳುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಅದನ್ನು ಶಮನಗೊಳಿಸುವಂಥ ಒಂದು ಪ್ರಯತ್ನ ಅನ್ನುವಂಥದ್ದು. ಏನಂತೀರಿ ಸರ್? ರಂಗನಾಥ್, ನೀವು ಮಾತಾಡ್ತಿರೋದೆಲ್ಲ ಕೇಳಿಸಿದ್ರೆ ಒಂಚೂರು ಆತಂಕ ಆಗುತ್ತೆ ಇಲ್ಲಿ ದೂರದಿಂದ. ಏಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರೈಲ್ವೆ ಮಂತ್ರಿ ಮಾಡಿರೋದು ಕರ್ನಾಟಕ ರಾಜ್ಯಕ್ಕಲ್ಲ, ಅವ್ರನ್ನ ಮಾಡಿರೋದು ಭಾರತ ದೇಶಕ್ಕೆ. ನಾವು ಅದನ್ನು ಮರಿಬಾರ್ದು. ನಾವು ಈ ಮೈಸೂರು ಬೆಂಗಳೂರು ಟ್ರೈನ್ ಆಗಲಿಲ್ಲ, ಅಥವಾ ಚಿಕ್ಕಮಗಳೂರು ಕಡೂರು ಟ್ರೈನ್ ಆಗಲಿಲ್ಲ, ಅಥವಾ ಹುಬ್ಬಳ್ಳಿ ಧಾರವಾಡ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಬರೀ ಅದನ್ನೇ ಮಾತಾಡಿದ್ರೆ ಒಂಚೂರು ಕಷ್ಟ ಆಗತ್ತೆ. ಯಾಕೆಂದರೆ ಈ ಖಾತೆ ದೊಡ್ಡದಿದೆ, ಕೆಲಸ ದೊಡ್ಡದಿದೆ, ಟೈಮ್ ಕಮ್ಮಿ ಇದೆ, ಎಟ್ಸೆಟ್ರಾ, ಅದೆಲ್ಲ ಒಪ್ಕೋತೀನಿ. ಬಟ್ ಈ ಲಾಭನ ನಾವು ಬರೀ ಕರ್ನಾಟಕದ ಪ್ರಿಸಮಿಂದ ನೋಡೋದು ತಪ್ಪು ಅಂತ ನನಗನ್ಸುತ್ತೆ. ಒಂದು. ಎರಡನೇದು, ಈ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಈ ಕೆಲಸ ಕೊಟ್ಟಿರೋದ್ರಲ್ಲಿ ನಮ್ಗೇನು ಅಭ್ಯಂತರ ಯಾರಿಗೂ ಇಲ್ಲ ಅನ್ಸುತ್ತೆ. ಬಟ್ ನಾವೆಲ್ಲ ಆಸ್ ಇಂಡಿಯನ್ಸ್ ನಾವು ಒಂದು ವಿಷಯದ ಬಗ್ಗೆ ವಿ ಮಸ್ಟ್ ಬಿ ರಿಯಲಿ ವರೀಡ್. ಅಂದರೆ ಏನು ಅಂದರೆ, ಖರ್ಗೆ ಅವ್ರಿಗೆ 5 ವಾರದ ಹಿಂದೆ ಈ ಕೆಲಸ ಸಿಗ್ಬೋದಾಗಿತ್ತು. 4 ವಾರದ ಹಿಂದೆ, ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಆ ಮಾರನೇ ದಿನಾನೋ ಅಥವಾ 2-3 ದಿನ ಆದಮೇಲೆ ಒಂದು ಕ್ಯಾಬಿನೆಟ್ ರೀಶಫಲ್ ಇತ್ತು. ಅವ್ರಿಗೆ ಖಂಡಿತವಾಗ್ಲೂ ಈ ಕೆಲಸ ಆವಾಗಲೇ ಸಿಗ್ಬೋದಾಗಿತ್ತು. ಬಟ್ ಅವ್ರಿಗೆ ಸಿಗಲಿಲ್ಲ. ಆವಾಗ CP ಜೋಶಿ ಅನ್ನೋರಿಗೆ, ರಾಜಸ್ಥಾನವ್ರವ್ರಿಗೆ ಈ ರೈಲ್ವೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಈ ಭಯ ಆಗೋದೇನು ಅಂದರೆ, 5 ವಾರದಲ್ಲಿ ಈ ಸರ್ಕಾರ ಅದರ ಮನಸ್ಸು ಬದಲಾಯಿಸಿದೆ, ಈ ಪ್ರಧಾನಮಂತ್ರಿಯವರ ಮನಸ್ಸು ಬದಲಾಯಿಸಿದ್ರೆ, ಅಥವಾ ಕಾಂಗ್ರೆಸ್ ಪಾರ್ಟಿಯವರ ಮನಸ್ಸು ಬದಲಾಯಿಸಿದ್ರೆ, ಅದರಿಂದ ನಮಗೆ ಏನು ಸಿಗ್ನಲ್ ಸಿಗುತ್ತೆ ಅಂದರೆ, ಈ ಪೋರ್ಟ್ಫೋಲಿಯೋ ಆಗಲಿ, ಈ ಮಂತ್ರಿಗಳಾಗಲಿ, ಅವ್ರ ಬಗ್ಗೆ ಇರೋ ಇಂಪಾರ್ಟೆನ್ಸು, ಅವ್ರ ಬಗ್ಗೆ ಇರೋ ನೆಸೆಸಿಟಿ ಬಗ್ಗೆ ನಾವು ಒಂಚೂರು ಯೋಚನೆ ಮಾಡಬೇಕಾಗತ್ತೆ. ಇದೇ ಸರ್ಕಾರ 5 ವಾರದ ಹಿಂದೆ ಮಾಡಿದ CP ಜೋಶಿ ಅವ್ರನ್ನ ಮೊನ್ನೆ ತೆಗೆದು ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ರೀಶಫಲಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ, ಇಟ್ ಟೆಲ್ಸ್ ಯು what kind of importance they are placing to a very important portfolio like railways. It is not about Rajasthan, it is not about Karnataka, it is about India. And if you look at it through the view, through the eye and prism of India, I think it's a very, very bad signal that the Congress party has sent. ನಾವು ಕನ್ನಡಿಗರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೆಲಸ ಕೊಟ್ಟರು ಅಂತ ನಮಗೆ ಒಂಥರ ಪ್ರೈಡ್ ಇರ್ಬೋದು, ಅದೆಲ್ಲ ನಮಗೆಲ್ಲ ಚೆನ್ನಾಗಿ ಅನ್ನಿಸ್ಬೋದು. ಅಥವಾ ಹೈದರಾಬಾದ್ ಕರ್ನಾಟಕದವ್ರಿಗೆ ನಮ್ಮ ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರಪ್ಪ, 30 ವರ್ಷ ಅವ್ರ ಕೆಲಸ ಮಾಡಿ 10 ಸರಿ ಗೆದ್ದು ಈ ಸರಿ ಕೊಟ್ಟಿದ್ದಾರಪ್ಪ ಅಂತ ನಮಗೆ ಒಂಥರ ಒಳ್ಳೇದು ಅನ್ನಿಸ್ಬೋದು. ಬಟ್ ಖಂಡಿತವಾಗ್ಲೂ ನಾವು ದೂರದಿಂದ ನೋಡಿದ್ರೆ ಒಂಚೂರು ಆತಂಕ ಪಡಬೇಕು. ಯಾಕಂದರೆ ಈ ಸರ್ಕಾರದ ಬಗ್ಗೆ ಇರೋದು ಏನು ಪ್ರಿಡಾಮಿನೆಂಟ್ ಪ್ರೈಮರಿ ಚಾರ್ಜ್ ಏನು, ಪಾಲಿಸಿ ಪ್ಯಾರಲಿಸಿಸ್ ಅಂತ, ಗವರ್ನೆನ್ಸ್ ಇಲ್ಲ ಅಂತ. ಇದೇ ಸರ್ಕಾರ ರೈಲ್ವೆ ಅಂತ ಮುಖ್ಯ ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋನ ಇಷ್ಟು ಹಗುರವಾಗಿ ಟ್ರೀಟ್ ಮಾಡಿದ್ರೆ, ಇಟ್ ಟೆಲ್ಸ್ ಯು ವಾಟ್ ಇಸ್ ರಾಂಗ್ ವಿತ್ ದಿ ಕಾಂಗ್ರೆಸ್, ವಾಟ್ ಇಸ್ ರಾಂಗ್ ವಿತ್ ದಿ UPA. ನಾವು ಕರ್ನಾಟಕಕ್ಕೆ ಇವ್ರು ಇದು ಮಾಡ್ಬೋದು, ಮಾಡದೇ ಇರ್ಬೋದು ಅಂತ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಿರ್ಬೋದು. ಬಟ್ ನಾವು ಖಂಡಿತವಾಗ್ಲೂ ಈ ರೈಲ್ವೇಸ್ ಅಂತ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋನ ಇಷ್ಟು ಲೈಟಾಗಿ, ಇಷ್ಟು ಹಗುರವಾಗಿ ಟ್ರೀಟ್ ಮಾಡ್ತಿರೋದು ನೋಡಿದ್ರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್. ಅದ್ರ ಬಗ್ಗೆ ನಮಗೇನು ಡೌಟೇ ಇಲ್ಲ. CP ಜೋಶಿ ಅವರು ಇವತ್ತು ಹಿಂದೂ ಪತ್ರಿಕೆ ನೋಡಿ, CP ಜೋಶಿ ಅವರು ಈ 5 ವಾರದಲ್ಲಿ ಕೆಲಸಕ್ಕೆ ಬರಲಿಲ್ವಂತೆ. 5 ವಾರ ಕೆಲಸಕ್ಕೆ ಬರಲಿಲ್ಲ. ಅವ್ರು ಬಂದು ಮಾಡಿದ ಕೆಲಸ ಬರೀ ಅವ್ರು ರಾಜಸ್ಥಾನಕ್ಕೆ ಮಾತ್ರ ಮಾಡೋದ ಕೆಲಸನ ಮಾಡಿದ್ದಾರೆ. ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಬಾರ್ದು. ನನ್ನ ಪ್ರಕಾರ ಅವರು ಹಿ ನೀಡ್ಸ್ ಟು ಥಿಂಕ್ ಅಬೌಟ್ ದಿ ನೇಷನ್, ಹಿ ನೀಡ್ಸ್ ಟು ಥಿಂಕ್ ಅಬೌಟ್ ಆಕ್ಟಿವಿಟಿ ಅಂಡ್ ಗವರ್ನೆನ್ಸ್. ಈ ಸರ್ಕಾರ ಅದಕ್ಕೂ ಖಂಡಿತವಾಗ್ಲೂ ಆ ಸಿಗ್ನಲ್ಸ್ ಕಳಿಸಿಲ್ಲ ಅಂತ ಚರ್ಚೆ ಮಾಡ್ತೀನಿ. ಶಂಕರ್ಜಿ,
ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಖಾತೆಯನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಕಾರ್ಮಿಕ ಖಾತೆ ಭಾಳ ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಖಾತೆ ಏನಾಗಿರಲಿಲ್ಲ. ಆದರೆ ಕಳೆದ 4 ವರ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಖಾತೆಯನ್ನು ನಿರ್ವಹಿಸಿರ್ತಕ್ಕಂಥ ರೀತಿ ಇದೆಯಲ್ಲ, ಅದರಿಂದಾಗಿ ಇಡೀ ಕಾರ್ಮಿಕ ಖಾತೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಮಹತ್ವ ಬಂದು ಭಾಳ ಮಹತ್ವವಾಗಿರ್ತಕ್ಕಂಥ ಖಾತೆ ಕಾರ್ಮಿಕ ಖಾತೆ ಅಂತಕ್ಕಂಥ ಅಭಿಪ್ರಾಯ ದೇಶದಲ್ಲಿ ಬರಲಿಕ್ಕೆ ಕಾರಣ ಆದರು. ಮತ್ತು ಪ್ರಪ್ರಥಮ ಬಾರಿಗೆ ಕಾರ್ಮಿಕ ಖಾತೆ ಮುಖಾಂತರ ಮೆಡಿಕಲ್ ಕಾಲೇಜ್ಗಳನ್ನ ಮತ್ತೊಂದು ಎಲ್ಲ ಸ್ಥಾಪನೆ ಮಾಡಲಿಕ್ಕೂ ಕೂಡ ಕಾರಣಕರ್ತರಾಗಿ ಅಲ್ಲಿ ತಮ್ಮ ಛಾಪನ್ನು ಬೀರಿ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅವರು ಚಂದ್ರೇಗೌಡರಿಗೆ ನನಗಿಂತ ಚೆನ್ನಾಗಿ ಗೊತ್ತು, ಅವರು ಲೋಕಸಭೆಯಲ್ಲಿದ್ದಾರೆ. ಅವ್ರು ನಡೆದುಕೊಂಡಂಥ ರೀತಿ, ಅವರ ಹಿಂದಿಯ ಮಾತಿನ ಶೈಲಿ, ಉರ್ದುನ ಮಾತಿನ ಶೈಲಿಗಳು, ಅವ್ರು ಹೇಳ್ತಕ್ಕಂಥ ಶಾಯರಿಗಳು, ಇದರಿಂದಾಗಿ ಖರ್ಗೆ ಎಂಥ ಸಂದರ್ಭವನ್ನು ನಿರ್ವಹಿಸಬಲ್ಲ ಅಂತ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಮಂತ್ರಿ ಅನ್ನೋದನ್ನು ಸಾಬೀತು ಮಾಡಿದ್ರು. ಹಾಗಾಗಿ ಅವರ ಸಾಮರ್ಥ್ಯಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಖಾತೆ. ನಾಡಗೌಡರು ಒಂದು ಮಾತನ್ನು ಹೇಳಿದ್ರು, ರೈಲ್ವೆ ಖಾತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಮಯದ ನಿರ್ಬಂಧ ಏನಿಲ್ಲ ಅಥವಾ ಬಜೆಟ್ನ ಇತಿಮಿತಿಗಳೇನಿಲ್ಲ. ಒಂದು ಸರ್ತಿ ಒಂದು ಕೆಲಸ ಮಂಜೂರು ಆಯಿತು ಅಂದರೆ ರೈಲ್ವೆ ಇಲಾಖೆಯಲ್ಲಿ ಎಲ್ಲಿಯ ಹಣವನ್ನು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಹಾಕಿ ಕೆಲಸ ಪೂರೈಸ್ಬೋದು. ಹಾಗೆ ಇಡೀ ದೇಶದಲ್ಲಿ ಈಗ ಪಾಲಿಸಿ ಪ್ಯಾರಲಿಸಿಸ್ ಅಂತಕ್ಕಂಥದ್ದು ಕೃಷ್ಣ ಪ್ರಸಾದ್ ಅವರು ಹೇಳಿದರು. ಆ ಒಂದು ಆರೋಪ UPA ಸರ್ಕಾರದ ಮೇಲಿದೆ. ಅನೇಕ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿಳಂಬ ಆಗ್ತಾಯಿದೆ ಪ್ರಮುಖ ಖಾತೆಗಳಲ್ಲಿ. ಅದು ಹಣಕಾಸು ಇರ್ಬೋದು, ರೈಲ್ವೆ ಇರ್ಬೋದು, ಉದ್ಯಮ ಇರ್ಬೋದು, ಕಾಮರ್ಸ್ ಇರ್ಬೋದು, ಅನೇಕ ಇದರಲ್ಲಿ. ಹಾಗಾಗಿ ಮೊನ್ನೆ ರಿಸರ್ವ್ ಬ್ಯಾಂಕು ಅಥವಾ ಇವರು ಯಾರು ಹಣಕಾಸು ಸಚಿವರ ಎಕನಾಮಿಕ್ ಅಡ್ವೈಸರು ಕೂಡ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಈ ಥರದ ಕೆಲವು ನಿರ್ಧಾರದಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ ಆರ್ಥಿಕ ಸ್ಥಿತಿ ಬಗ್ಗೆ. ಹಾಗಾಗಿ ಬಹುತೇಕ ಪ್ರಧಾನಮಂತ್ರಿಗಳು ಒಂದು ಖಚಿತವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬಂದಿರಬೇಕು. ಉಳಿದ 10 ತಿಂಗಳ ಅವಧಿ ಏನಿದೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮಂತ್ರಿಗಳು ಇರಲಿ ಅನ್ನೋ ಕಾರಣಕ್ಕೆ ಆ ಸಾಲಿಗೆ ಖರ್ಗೆ ಅವರಿಗೆ ಒಂದು ಮುಂಬಡ್ತಿ ಸಿಕ್ಕಿರ್ತಕ್ಕಂಥದ್ದು ಇದೆಯಲ್ಲ, ಪರ್ಫಾರ್ಮಿಂಗ್ ಮಿನಿಸ್ಟರ್ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ. ಸಹಜವಾಗಿ ಕರ್ನಾಟಕಕ್ಕೆ ಸಹಾಯ ಆಗ್ತದೆ. ಕೆಂಗಲ್ ಇದ್ದಾಗ, ಶರೀಫ್ ಅವರು ಇದ್ದಾಗ, ಮತ್ತೊಬ್ಬರು ಇದ್ದಾಗ ಸಾಕಷ್ಟು ಸಹಾಯ ಆಗಿದೆ. ಸಹಜವಾಗಿ ಏನು ದೊಡ್ಡ ಸಹಾಯನೇ ಇಲ್ಲ, ಆನ್ಗೋಯಿಂಗ್ ವರ್ಕ್ಸನ್ನು ಕಂಪ್ಲೀಟ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ. ಇಲ್ಲಿ ಕೃಷ್ಣಪ್ರಸಾದ್ ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಕೊಡೋದಾದ್ರೆ ಈಗ ಒಂದು 3 ವಾರದ ಕೆಳಗಡೆ ಕೊಡ್ಬೋದಾಗಿತ್ತು. ನಾನು ಹೇಳೋದು ಹೆಂಗೆ ಗೊತ್ತಾ, 3 ವರ್ಷ ಹಿಂದೆ ಕೊಡಬೇಕಾಗಿತ್ತು ಅಂತ. ಅಲ್ಲ ಬಿಡಿ, ಅವಾಗ ಸಿಕ್ಕಾಪಟ್ಟೆ ಲಾಬಿ ಇತ್ತು. ಏನಾಗ್ತದೆ ಅಂದರೆ ಕೆಲವು ನಿರ್ಧಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಕ್ಷಿಪ್ರವಾಗಿ ಬೆಳವಣಿಗೆ ಆಗ್ತಾ ಇದ್ದಂಥ ರಾಜಕೀಯ ಪರಿಸ್ಥಿತಿಗಳನ್ನು ಕೂಡ ಗಮನಿಸಬೇಕಾಗ್ತದೆ. ದೇಶದ ರಾಜಕಾರಣ ಕಳೆದ 7-8 ತಿಂಗಳು ಅಥವಾ 1 ವರ್ಷದ ಈಚೆಗೆ ಭಾಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ವಿಶೇಷವಾಗಿ UPA, ಮಮತಾ ಬ್ಯಾನರ್ಜಿ ಹೊರಗೋದ್ರು, ಅದಾದ ನಂತರ DMK ಹೊರಗೋಯ್ತು. BSP ಮತ್ತು SPಯ ಬಾಹ್ಯ ಬೆಂಬಲದಿಂದ ಇವತ್ತು UPA ಸರ್ಕಾರ ನಡೀತಾ ಇದೆ ಮತ್ತು NDA ಒಳಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇದರ ಪರಿಣಾಮಗಳೇನಾಗ್ಬೋದು, ಅಂತಿಮವಾಗಿ ಯಾವ ರೂಪ ತಾಳ್ಬೋದು ಅಂತಕ್ಕಂಥ ಕೆಲವು ಸರ್ತಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದಾಗಿ ಇಡೀ ಆಡಳಿತದ ಮೇಲೆ ಪರಿಣಾಮ ಆಗಿರ್ತಕ್ಕಂಥ ನಿಜ ಕೃಷ್ಣ ಪ್ರಸಾದ್ ಹೇಳಿದಾಗೆ ಕಳೆದ 6-7 ತಿಂಗಳಿಂದ UPA ಆಡಳಿತದ ಮೇಲೆ ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಅನೇಕ ಬಿಲ್ಗಳಲ್ಲಿ ಸ್ಟ್ರಕ್ ಆಗಿದ್ದಾವೆ ಪಾರ್ಲಿಮೆಂಟ್ಗಳಲ್ಲಿ. ಈ ಥರದ ಅನೇಕ ಇದೆ. ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಆಮೇಲೆ ಲ್ಯಾಂಡ್ ಅಕ್ವಿಷನ್ ಬಿಲ್ ಇರ್ಬೋದು, ಪಾರ್ಲಿಮೆಂಟಲ್ಲಿ ಕಳೆದ 6-8 ತಿಂಗಳಿಂದ ಅಲ್ಲೇ ನಿಂತು ಬಿಟ್ಟಿದ್ದಾವೆ. ಅನೇಕ ತೊಂದರೆಗಳಾಗಿರ್ತಕ್ಕಂಥ ನಿಜ. ಹಾಗಾಗಿ ಆ ಬೆಳವಣಿಗೆಗೆ ಕೆಲವು ಸರ್ತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕಾದ ಅನಿವಾರ್ಯತೆ ಕೂಡ ಇರ್ತದೆ. ಹಾಗೆ ತಡ ಆಗಿದೆ, ಇಟ್ ಇಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರೆ. ಹಾಗೆ ತಡವಾಗಿ ಆದರೂ ಕೂಡ ಕೊಟ್ಟಿರ್ತಕ್ಕಂಥ ಸಂತೋಷ. ಸರಿ, ನಾಡಗೌಡ್ರೆ ಈಗ ಮತ್ತೆ ನಾನು ಕೃಷ್ಣಪ್ರಸಾದ್ ಅವ್ರದ್ದು ಎಕ್ಸಾಂಪಲ್ ಹೇಳ್ತೀನಿ. ಅವರು CP ಜೋಶಿದು ಒಂದು ಉದಾಹರಣೆ ಕೊಟ್ಟರು. ಇಲ್ಲಿ ತನಕ ಬಂದವ್ರು ಏನಾಗಿದೆ ಅಂತ ನೋಡಿಲ್ಲ ಅಂತ ಹೇಳಿ ಅಂತ. ಸೊ ಇಂಥ ಜಡ್ಡುಗಟ್ಟಿದ ವ್ಯವಸ್ಥೆನಲ್ಲಿ ಇನ್ನೇನು ಲಾಭ ಮಾಡೋಕ್ಕೆ ಸಾಧ್ಯ ಅವರು ಅಂತ? ಇಲ್ಲ, ಮಾಡ್ಬೋದು ಕೆಲಸ ಮಾಡೋದ್ರಲ್ಲಿ. ನೋಡಿ, ಕಾರ್ಮಿಕ ಖಾತೆನೇ ಎಕ್ಸಾಂಪಲ್ ಹೇಳಿದರು. ಈಗ 2 ಮಾತಿಲ್ಲ ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾರ್ಮಿಕ ಖಾತೆ ಈ ಬದಲಾವಣೆ ತರ್ಬೋದು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆ ಖರ್ಗೆ ಅವರು ನಾನು ಅಲ್ಲ, ಈಗ ನೋಡಿ, ಆರಂಭದಿಂದ ಇಲ್ಲಿ ತನಕ ನಿರ್ವಹಿಸಿದ್ದಕ್ಕೂ ಈಗ ಒಂದು 6-7 ತಿಂಗಳು ನಿರ್ವಹಿಸೋಕ್ಕೂ ವ್ಯತ್ಯಾಸ ಇದೆ ನೋಡಿಕೊಂಡ್ರೆ. ಇಲ್ಲ, ಅವ್ರು ಕೇಪೇಬಲ್ ಇದ್ದಾರೆ. ಕರ್ನಾಟಕ ಅವ್ರು ಹೇಳಿದ್ರು, ನಾವು ಇಲ್ಲಿ ಮಾತಾಡೋದು ರಾಷ್ಟ್ರದ್ದೆಲ್ಲ ವಿಚಾರ ಮಾಡ್ಬೇಕಂತ ಮಾತಾಡ್ತಾ ಇದ್ವಿ. ಅದರಲ್ಲಿ ಕರ್ನಾಟಕಕ್ಕೂ ಲಾಭ ಜಾಸ್ತಿ ಆದ್ರೂ ಒಳ್ಳೇದನ್ನು ಅಂತ. ಯಾಕಂದ್ರೆ ನಾವು ನೋಡಿದ್ದೀವಿ ಇಲ್ಲಿ ಏನಾಗಿದೆ, ಭಾಳಷ್ಟು ಮಂತ್ರಿಗಳು ಬಿಹಾರ್ ಮಂತ್ರಿಗಳು ಬಂದರು, ಬಿಹಾರ್ಗೆ ಮಾಡ್ಕೋತಾರೆ. ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಆದರು, ಇಡೀ ವೆಸ್ಟ್ ಬೆಂಗಾಲ್ದೇ ರೈಲ್ವೆ ಮಿನಿಸ್ಟರ್ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ. ಲಾಲು ಪ್ರಸಾದ್ ಯಾದವ್ ಇದ್ದಾಗ ರಾಷ್ಟ್ರವಾಗಿ ವಿಚಾರ ಮಾಡಿದವ್ರು ನಿತೀಶ್ ಕುಮಾರ್ ರೈಲ್ವೆ ಮಿನಿಸ್ಟರ್ದಾಗ ಇಡೀ ರಾಷ್ಟ್ರ ಬಗ್ಗೆ ವಿಚಾರ ಮಾಡಿ ಹೇಳಲೇಬೇಕು ನಿಮ್ಮ ನಾಯಕರಲ್ಲ. ಹಂಗಲ್ಲ, ನಾನು ನೋಡಿದ್ದೀನಿ. ವಿ ಆರ್ ಗಾನ್ ಇನ್ ಟು ಪರ್ಸನಲಿ ವಿ ಮೆಟ್ ಹಿಮ್. ಅವ್ರ ಸೇಫ್ಟಿ ಬಗ್ಗೆ ತಗೊಂಡಿದ್ದು. ಈಗ ಇವರು ಮಾಡ್ತಾರೆ. ಜಾಫರ್ ಶರೀಫ್ ಇದ್ರು, ಇಡೀ ರಾಷ್ಟ್ರದ ರೈಲ್ವೆ ಸಿಂಗಲ್ ಯೂನಿಕ್ ಗೇಜ್ ಮಾಡಿದ್ರು. ಯಾವುದೇ ರೀತಿ ಖರ್ಗೆ ಅವರು ನಮಗೆ ಮಾಡಬಹುದು. ಯಾಕಂದ್ರೆ ಕರ್ನಾಟಕ ಇಸ್ ಲೋವೆಸ್ಟ್. ಅದರ ನಾರ್ದರ್ನ್ ಕರ್ನಾಟಕದಲ್ಲಿ ನಾರ್ದರ್ನ್ ಕರ್ನಾಟಕ ಇಸ್ ವೆರಿ ಬ್ಯಾಡ್ಲಿ ಕನೆಕ್ಟೆಡ್. ನಿಜ ಸರ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರೇಗೌಡರು ಏನಂತ ಕೇಳೋಣ, ಅದಕ್ಕಿಂತ ಬಂದು ಮತ್ತೊಮ್ಮೆ ಬ್ರೇಕ್.